ಅದು ನಮ್ಮ ಜಿಲ್ಲೆ ಮುಖ್ಯ ಬಾಗಲಕೋಟೆ ನಮ್ದನೇ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆ ಪ್ರದೇಶ ಆಗಿದೆ. ನಿನ್ನೆ ಕಾನೂನು ಸಚಿವರು ಹೋಗಿ ಆಲ್ರೆಡಿ ಮಾತುಕತೆ ಮಾಡಿದ್ದಾರೆ. ಅವರು ತಮ್ಮ ಡಿಮಾಂಡ್ಗಳನ್ನ ಸಚಿವರ ಮುಂದೆ ಹೇಳಿದ್ದಾರೆ. ಬಹುಶಃ ಇದು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗತ್ತೆ. ನೋಡೋಣ ಅವ್ರು ಏನು ಹೇಳಿದ್ದಾರೆ, ಸರ್ಕಾರ ಅದಕ್ಕೆ ಯಾವ ರೀತಿ ಅವರ ಪಾಯಿಂಟ್ಸ್ಗೆ ಅವರ ಬೇಡಿಕೆಗೆ ಯಾವ ರೀತಿ ಇಡಿಸಬೇಕಂತ ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಅಂತಿಮವಾಗಿ ಸಿಎಂ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ, ಅದು ಕಾರ್ಖಾನೆಯಿಂದ ಕಾರ್ಖಾನೆಗೆ ಬೇರೆ ಬೇರೆ ವ್ಯತ್ಯಾಸ ಇದೆ. ಒಂದೇ ಕಾರ್ಖಾನೆಗೆ ಹೋಲಂತ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೂಡ ಮುಂಚೆ ವಾಡಿಕೆ ಅಂತ ಎಲ್ಲರೂ ಒಂದೇ ಮಾಡ್ತಾರೆ. FRP ಇದ್ರು ಕೂಡ FRP ಹೆಚ್ಚು ಕೊಡುವಂತ ಪ್ರಯತ್ನ ಹಿಂದಿಂದು ಕೂಡ ಆಗಿದೆ. ಸೊ ಒಬ್ರು ಕಡಿಮೆ ಇದ್ರು ಹೆಚ್ಚಿದ್ರು ಕೂಡ ಒಂದು ಫಿಕ್ಸ್ ಮಾಡಿ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಸಿಸ್ಟಮ್ ಅದು. ಇನ್ನು ಈ ಸಾರಿ ಧರಣಿ ನಡೆಸಿದ್ದಾರೆ ಇನ್ನು ಸರ್ಕಾರ. ಅದಕ್ಕೆ ಅವರು ರೈತರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಅದನ್ನ ಹೇಳೋದು ಕರೆಕ್ಟ್. ಅದು ರಿಕವರಿ ಆದ್ಮೇಲೆ ಅವ್ರದ್ದು ರಿಕವರಿ 13 ಮೇಲೆ ಇರ್ತದೆ. ಕರ್ನಾಟಕ 12 ಅಂತರದಲ್ಲಿರುತ್ತೆ. ಹೀಗಾಗಿ ಅವ್ರಿಗೆ ನಮಗೂ 1 ಪಾಯಿಂಟ್ ಕಡಿಮೆ ಇರ್ತದೆ. ಹೀಗಾಗಿ ಮಹಾರಾಷ್ಟ್ರ ಅವ್ರು ಯಾವಾಗಲೂ ಇವತ್ತಲ್ಲ, ಸುಮಾರು ವರ್ಷಗಳಿಂದ ನಮಗೆ ಗೊತ್ತಿರೋ ಹಂಗೆ ನಮ್ಗಿಂತ ಜಾಸ್ತಿ ಯಾವಾಗಲೂ ಕೊಡ್ತಾರೆ ಅವರು, ಹೊಸದಲ್ಲ. ಸೊ ಅವ್ರಿಗೆ ನಮಗೆ ಯಾವಾಗಲೂ ವ್ಯತ್ಯಾಸ ಇದ್ದೇ ಇರ್ತದೆ. ಅದೇ ಹೇಳಿದ್ರೆ ರಿಕವರಿ, ಒಂದು ರಿಕವರಿಗೆ 300 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಒಂದು ರಿಕವರಿ ಅಂದ್ರೆ 10 kg ಸಕ್ಕರೆ 35 ರೂಪಾಯಿ ಮಾರಾಟ ಮಾಡಿದ್ರೆ 350 ರೂಪಾಯಿ ಡಿಫರೆನ್ಸ್ ಆಗುತ್ತೆ. ಸೊ ನಾವು 12ರಲ್ಲಿ ಇರ್ತೀವಿ, ಅವರು 13ರಲ್ಲಿ ಇರ್ತಾರೆ. 13ವರೆನೂ ಇದೆ. ಕೆಲವು ಮಹಾರಾಷ್ಟ್ರದಲ್ಲಿ 14 ಕೂಡ ಇದೆ. ಸೊ ಹಿಂಗಾಗಿ ಅದಕ್ಕೆ ವ್ಯತ್ಯಾಸ ಆಗುತ್ತೆ. ಅದಕ್ಕೆ FRP ಅಂತ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಇದೇ ಕಾರಣಕ್ಕೆ. ನಿಮ್ ರಿಕವರಿ ಎಷ್ಟಿದೆ ಇಟ್ಟು ಕೊಡಿ.